MS ಧೋನಿ ಫಿನಿಷರ್ MS ಧೋನಿ ಬ್ಯಾಟ್ ಹಿಡ್ಕೊಂಡು ಗ್ರೌಂಡಿಗೆ ಬರ್ತಾರೆ. ನಿಮಗೆ ಆ ಸಿಚುವೇಶನ್ ನೋಡಬೇಕಿತ್ತು. ಆ್ಯಕ್ಚುಲಿ ಧೋನಿ ಬ್ಯಾಟಿಂಗ್ ನೋಡೋಕ್ಕೋಸ್ಕರ ಬಂದಿರೋ ಅಭಿಮಾನಿಗಳು. ಹಾರ್ದಿಕ್ ಪಾಂಡ್ಯ ಅವರು ಒಂದು ಬೌಲಿಂಗ್ ಮಾಡ್ತಾ ಇರ್ತಾರೆ. ಸೊ ಒಂದು ವಿಕೆಟ್, ಎರಡನೇ ವಿಕೆಟ್ ತೆಗೆದುಬಿಟ್ಟು ಫುಲ್ ಫಾರ್ಮಲ್ಲಿ ಇರ್ತಾರೆ. ಬಟ್ ಆದರೆ ಧೋನಿ ಬಂದ ಮೇಲೆ ಅಲ್ಲಿ ನಡೆಯೋದೇ ಬೇರೆ. ಹ್ಯಾಟ್ರಿಕ್ ಸಿಕ್ಸು ಹಾರ್ದಿಕ್ ಪಾಂಡ್ಯಂಗೆ ಧೋನಿ ಹೊಡಿತಾರೆ. ಈ ದಿನ ಪಾಂಡ್ಯ ನೋಡ್ಕೊಂಬಿಟ್ಟು ಉರ್ಕೊಂತಿದ್ದಂಥ ರೋಹಿತ್ ಫ್ಯಾನ್ಸಿಗೆ ಎಷ್ಟು ಖುಷಿಯಾಗಿತ್ತು ಅಂದರೆ ನಿನ್ನೆ ಕೊಡ್ರಿ ಇನ್ನೊಂದು 4 ಕೊಡ್ರಿ ಅನ್ನೋ ಥರ ಇದ್ದರು. ಮೊನ್ನೆ RCB ವಿರುದ್ಧ ಇದ್ದಂಥ ಪೌರುಷ ನಿನ್ನೆ ಏನೂ ಕಾಣಿಸಲ್ಲ. ರೋಹಿತ್ ಶರ್ಮಾ ಅಭಿಮಾನಿಗಳು ಹಿಂಗೆ ಖುಷಿಯಾದರು. ರೋಹಿತ್ ಶರ್ಮನ ಶತಕ ನೋಡಿ, ಜೊತೆಗೆ ಹಾರ್ದಿಕ್ ಪಾಂಡ್ಯಂಗೆ ಹೊಡೆಸ್ಕೊಂಡಿರೋದು ನೋಡಿ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಸಂದೀಪ್ ಕುಮಾರ್. ವಿಡಿಯೋ ನೋಡ್ತಾ ಇರೋರು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಗೆ ಹೇಗೆ ಅನಿಸ್ತು, ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಸೊ ಇವತ್ತು ನಾನು ಮಾತಾಡ್ತಿರೋ ವಿಷಯ ಏನಪ್ಪ ಅಂತಂದರೆ IPL ಅಗೇನ್ ನಿನ್ನೆ ನಡೆದಂಥ ಒಂದು ಮ್ಯಾಚು ಮುಂಬೈ ವರ್ಸಸ್ CSK. ಸೊ ಮುಂಬೈ ವಾಂಖೇಡೆ ಸ್ಟೇಡಿಯಮಲ್ಲಿ ನಡೆದಂಥ ಒಂದು ಮ್ಯಾಚ್ ಒಂದು ಅದ್ಭುತವಾಗಿರೋ ಮ್ಯಾಚ್ ಆಗಿತ್ತು. ಕಾರಣ ಯಾಕೆ ಅಂದರೆ 5 ಸಲ ಕಪ್ಪು ಗೆದ್ದಿರೋ ಒಂದು ತಂಡ. ಎರಡೂ ತಂಡದಲ್ಲಿ ಬ್ಯಾಟ್ಸ್ಮ್ಯಾನು, ಬಾಲರ್ಸು, ಆಲ್ರೌಂಡರು ಆಲ್ಮೋಸ್ಟ್ ಇಬ್ಬರು ಒಂದು ಈಕ್ವಲ್ ಫೈಟ್ ಇರೋವಂಥ ಒಂದು ಟೀಮು. ಅದ್ರ ಜೊತೆಗೆ ನಿಮಗೆ ಎರಡೂ ತಂಡದಲ್ಲಿ ಒಂದು ಕಡೆ ರೋಹಿತ್ ಶರ್ಮಾ ಇದ್ದರೆ, ಇನ್ನೊಂದು ಕಡೆ MS ಧೋನಿ ಅವರು ಬ್ಯಾಕ್ ಸಪೋರ್ಟ್ ಅನ್ನೋ ಥರ. ಆ್ಯಕ್ಚುಲಿ ಎದುರುಗಡೆ ಹಾರ್ದಿಕ್ ಪಾಂಡ್ಯ ಮತ್ತು ಗಾಯಕ್ವಾಡ್ ಕ್ಯಾಪ್ಟನ್ ಆಗಿದ್ದಾರೆ. ಸೊ ನಿನ್ನೆ ಆ್ಯಕ್ಚುಲಿ ಇದೇ ವಾಂಖೇಡೆ ಸ್ಟೇಡಿಯಮಲ್ಲಿ ಕೆಲವು ದಿನಗಳ ಹಿಂದೆ ಇದೇ ಮುಂಬೈ ವರ್ಸಸ್ ನಮ್ಮ RCB ಮ್ಯಾಚ್ ನಡೆಯುತ್ತೆ. RCBಲಿ ಅವತ್ತು 197 ಟಾರ್ಗೆಟ್ ಕೊಡ್ತಾರೆ. ಇದೇ ಮುಂಬೈಯವರು ಸುಮಾರು ಒಂದು 15 ಓವರಿಗೆ ಹೆಂಗೆ ಹೊಡೆದ್ರು ನೋಡೋ ಅಂತೀವಿ ಗೊತ್ತಾ, ನಾಯಿಗೆ ಹೊಡೆದಂಗೆ ಹೊಡೆದ್ರು ಅನ್ನೋ ರೇಂಜಲ್ಲಿ ಹೊಡೆದು ಮ್ಯಾಚ್ ಮುಗಿಸ್ಬಿಟ್ಟು RCB ಫ್ಯಾನ್ಸ್ ಹಾರ್ಟ್ ಬ್ರೇಕ್ ಆಗಿ ಅಯ್ಯೋ ಏನಪ್ಪ ನಮ್ಮ ಮನೆ ಬರ ಅಂತ ಕೂತಿದ್ವಿ. ಬಟ್ ನಿನ್ನೆ ನಡೆದ ಮ್ಯಾಚು, ಯಾಕಂದರೆ ನಮ್ಮ RCB CSK ಮ್ಯಾಚ್ ಹೇಗಿರುತ್ತಲ್ವ, ಆಲ್ಮೋಸ್ಟ್ ಸೇಮ್. ಪ್ರತಿ ಬಾರಿ ಮುಂಬೈ ಮತ್ತು CSK ಮ್ಯಾಚು ತುಂಬ ಫೈಟ್ ಬರುತ್ತೆ, ಒಬ್ರಿಗೊಬ್ರು ಬಿಟ್ಕೊಡ್ದೇ ರೀತಿ ಒಂದು ಆಗ್ತಾರೆ. ಬಟ್ ಇಷ್ಟು ವರ್ಷ ಮ್ಯಾಚ್ ನಡೆದಾಗ ಮುಂಬೈ ಸಾಕಷ್ಟು ಬಾರಿ ಗೆದ್ದು ಮೇಲುಗೈ ಸಾಧಿಸಿರುತ್ತೆ. ಬಟ್ ಆದರೆ ನಿನ್ನೆ ನಡೆದಿರೋ ಒಂದು ಮ್ಯಾಚಲ್ಲಿ ಏನಾಗ್ಬೋದು ಅಂತ ಅಂದಾಗ, ಫಸ್ಟ್ ಇನ್ನಿಂಗ್ಸು ಮ್ಯಾಚ್ ನಡೀತಾ ಇರ್ಬೇಕಾದ್ರೆ ಸುಮಾರು 10 ಓವರಿಗೆ 80 ರನ್ ಹೊಡಿತಾರೆ CSK ಅವರು. ಅದರಲ್ಲೂ ಕೂಡ ಕ್ಯಾಪ್ಟನ್ ಗಾಯಕ್ವಾಡ್ ಮತ್ತು ಜೊತೆಗೆ ನಮ್ಮ RCB ತಂಡದಲ್ಲಿ ಆಡಿದಂಥ ಶಿವಮ್ ದೂಬೆ ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಇಷ್ಟೆಲ್ಲ ಆದಮೇಲೆ ಅಬ್ಬಬ್ಬಾ ಅಂದರೆ ಚೆನ್ನೈ ಒಂದು 180, 170, 190 ತನಕ ಹೋಗ್ಬೋದು ಅನ್ನೋದಿರುತ್ತೆ. ಬಟ್ ಲಾಸ್ಟಲ್ಲಿ MS ಧೋನಿ ಫಿನಿಷರ್ MS ಧೋನಿ ಬ್ಯಾಟ್ ಹಿಡ್ಕೊಂಡು ಗ್ರೌಂಡಿಗೆ ಬರ್ತಾರೆ. ನಿಮಗೆ ಆ ಸಿಚುವೇಶನ್ ನೋಡಬೇಕಿತ್ತು. ಆ್ಯಕ್ಚುಲಿ ಚೆನ್ನೈದು ವಿಕೆಟ್ ಹೋಗುತ್ತೆ. ಚೆನ್ನೈ ಫ್ಯಾನ್ಸ್ ಎಲ್ಲ ಓ ಅಂತ ಕಿಚ್ಚಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಂಭ್ರಮ, ಸಡಗರ, ಎಷ್ಟು ಖುಷಿ ಅಂದರೆ ಫ್ಯಾನ್ಸಿಗೆ ವಿಕೆಟ್ ಹೋಗಿದ್ದಕ್ಕೆ ಬೇಜಾರ ಇಲ್ಲ, ದುಃಖ ಇಲ್ಲ ಅವರಿಗೆ. ಧೋನಿ ಬ್ಯಾಟಿಂಗ್ ಮಾಡೋಕ್ಕೆ ಬರ್ತಾರೆ, ನಾವು ಧೋನಿ ಬ್ಯಾಟಿಂಗ್ ನೋಡ್ಬೋದು. ಯಾಕಂದರೆ 6 ಮ್ಯಾಚ್ ಆಡಿದೆ ಚೆನ್ನೈ. 6 ಮ್ಯಾಚಲ್ಲಿ ಧೋನಿ ಬ್ಯಾಟಿಂಗ್ ಮಾಡಿರೋದು ಕೇವಲ 2 ಮ್ಯಾಚು. ಸೊ ಅದರಿಂದ ಯಾಕಂದ್ರೆ ನಾರ್ಮಲಾಗಿ ಫೀಲ್ಡಿಗೆ, ಸ್ಟೇಡಿಯಮ್ಮಿಗೆ, ಅದು ಮುಂಬೈ ವಾಂಖೇಡೆ ಸ್ಟೇಡಿಯಮಲ್ಲಿ ನಿನ್ನೆ ಎಲ್ಲಿ ನೋಡಿದ್ರು ಧೋನಿ CSK ಅನ್ನೋ ಕಿರ್ಚಾಟಗಳು ಕೇಳಿಸ್ತಾ ಇದ್ವು. ಅಂದರೆ ಧೋನಿ ಬ್ಯಾಟಿಂಗ್ ನೋಡೋಕ್ಕೋಸ್ಕರ ಬಂದಿರೋ ಅಭಿಮಾನಿಗಳು. ಅವ್ರು CSK ಅವರೇ ಆಗಿರಬೇಕು ಅಂತಿಲ್ಲ, ಮುಂಬೈಯವರು ಆದರೂ ಕೂಡ ಧೋನಿನ ಇಷ್ಟಪಡೋ ಅಭಿಮಾನಿಗಳವರು. ಸೊ ಆ ಒಂದು ಮೂಮೆಂಟಿಗೆ ಕಾಯ್ತಾ ಇರ್ಬೇಕಾದ್ರೆ ಧೋನಿಗೆ ಬ್ಯಾಟಿಂಗ್ ಮಾಡೋ ಚಾನ್ಸ್ ಸಿಗುತ್ತೆ. ವಿಕೆಟ್ ಹೋಗ್ಬಿಟ್ಟು ಧೋನಿ ಬ್ಯಾಟ್ ತೊಗೊಂಬರ್ತಾರೆ. ಅದೇ ಟೈಮಲ್ಲಿ ಸದ್ಯಕ್ಕೆ ಭಾಳ ಒಂದು ಟ್ರೋಲ್ ಆಗಿರುವಂಥ ಮುಂಬೈ ಇಂಡಿಯನ್ಸ್ ಅಭಿಮಾನಿಗಳ ಪಾಲಿನ, ರೋಹಿತ್ ಶರ್ಮಾ ಅಭಿಮಾನಿಗಳ ಪಾಲಿನ ವೈರಿ ಅಂತಲೇ ಹೇಳ್ಬೋದು, ಹಾರ್ದಿಕ್ ಪಾಂಡ್ಯ ಅವರು ಒಂದು ಬೌಲಿಂಗ್ ಮಾಡ್ತಾ ಇರ್ತಾರೆ. ಸೊ ಒಂದು ವಿಕೆಟ್, ಎರಡನೇ ವಿಕೆಟ್ ತೆಗೆದುಬಿಟ್ಟು ಫುಲ್ ಫಾರ್ಮಲ್ಲಿ ಇರ್ತಾರೆ. ಬಟ್ ಆದರೆ ಧೋನಿ ಬಂದ ಮೇಲೆ ಅಲ್ಲಿ ನಡೆಯೋದೇ ಬೇರೆ. ಧೋನಿ ಬಂದು ಫೇಸ್ ಮಾಡೋ ಫಸ್ಟ್ ಬಾಲು 6 ಕವರ್ಸಲ್ಲಿ, ನೆಕ್ಸ್ಟ್ ಬಾಲು 6, 3ನೇ ಬಾಲು 6, ಹ್ಯಾಟ್ರಿಕ್ 6 ಹಾರ್ದಿಕ್ ಪಾಂಡ್ಯಂಗೆ ಧೋನಿ ಹೊಡಿತಾರೆ. ಒಂದು ಧೋನಿ ಬ್ಯಾಟಿಂಗಿಗೆ ಕಾಯ್ಕೊಂಡು ಧೋನಿ ಬಂದು ಆಡಿದ್ರೆ ಸಾಕು ಗುರು. ಸಿಂಗಲ್ ಹೊಡಿತಾರೋ, 4 ಹೊಡಿತಾರೋ, 6 ಹೊಡಿತಾರೋ, ಬಂದು ಆಡಿದ್ರೆ ಸಾಕು. ಅವ್ರು ಆಡೋದನ್ನ ನಾವು ನೋಡಬೇಕು ಅಂತ ಕಾಯ್ತಿದ್ದ ಫ್ಯಾನ್ಸಿಗೆ ಫುಲ್ಲು ಖುಷಿ, ಹಬ್ಬದೂಟ ಅನ್ಬೋದು. ಅದ್ರ ಜೊತೆಗೆ ಈ ಪಾಂಡ್ಯನ ಆ್ಯಟಿಟ್ಯೂಡ್ನ ಹೇಟ್ ಮಾಡಿಕೊಂಡು, ಯಾವ್ದು ಗುರು ಈ ರೇಂಜಲ್ಲಿ ಆ್ಯಟಿಟ್ಯೂಡ್ ತೋರಿಸ್ತಾ ನೀವು ಅಂದ್ಕೊಂಡು ಪ್ರತಿ ದಿನ ಪಾಂಡ್ಯ ನೋಡ್ಕೊಂಬಿಟ್ಟು ಉರ್ಕೊಂತಿದ್ದಂಥ ರೋಹಿತ್ ಫ್ಯಾನ್ಸಿಗೆ ಎಷ್ಟು ಖುಷಿಯಾಗಿತ್ತು ಅಂದರೆ ನಿನ್ನೆ ಕೊಡ್ರಿ ಇನ್ನೊಂದು 4 ಕೊಡ್ರಿ ಅನ್ನೋ ಥರ ಇದ್ದರು. ಅದು ಅದೇ ಓವರಲ್ಲಿ 200 ದಾಟಡ್ ಡೌಟು ಅನ್ನೋದು 206 ರನ್ ಹೊಡಿತಾರೆ.
207 ರನ್ ಟಾರ್ಗೆಟ್ ಕೊಡ್ತಾರೆ. ನಿಜವಾಗ್ಲೂ ಧೋನಿ ಫ್ಯಾನ್ಸ್ಗಷ್ಟೇ ಅಲ್ಲ, ಟು ಬಿ ವೆರಿ ಹಾನೆಸ್ಟ್, ಧೋನಿನ ಇಷ್ಟಪಡೋರು ಇಷ್ಟಪಡದಿರೋರು ಕೂಡ ಧೋನಿ ಬ್ಯಾಟಿಂಗ್ನ ನೋಡಿ ಅದ್ಭುತವಾಗಿ ಎಂಜಾಯ್ ಮಾಡಿದ್ರು. ಅತ್ಯದ್ಭುತವಾದ ನೋಡಿ, ಸುಮಾರು ಜನ ಹೇಳ್ತಾ ಇರ್ತಾರೆ ಧೋನಿಗೆ ವಯಸ್ಸಾಯಿತು, ಆ್ಯಂಡ್ ಟ್ರೋಲಲ್ಲಿ ಅಥವಾ ಕಮೆಂಟ್ಸಲ್ಲಿ ನೋಡ್ತಾ ಇರ್ತೀವಿ ಧೋನಿ ಬ್ಯಾಟಿಂಗಿಗೆ ಬರಲ್ಲ ಹಾಗೆ ಹೀಗೆ ಅಂತ. ಬಟ್ ಹುಲಿ ಯಾವತ್ತು ಬೇಟೆ ಆಡೋದನ್ನ ಮರ್ತಿರಲ್ಲ ಅಂತಾರಲ್ಲ, ಆ ರೀತಿ ಧೋನಿ ವಾಪಸ್ ಬಂದರೂ ಕೂಡ ಆಡೋ ಆಟ 3 ಬಾಲಲ್ಲೇ ಪ್ರೂವ್ ಆಗುತ್ತೆ. 3 ಬಾಲಲ್ಲಿ ಹೊಡೆದಿರೋ 3 ಸಿಕ್ಸು ಎಷ್ಟು ಚೆನ್ನಾಗಿ ನಾನು ಗೇಮ್ನ ಫಿನಿಷ್ ಮಾಡ್ತೀನಿ, ಬಾಲ್ನ ಎಷ್ಟು ಚೆನ್ನಾಗಿ ಎಷ್ಟು ಈಸಿಯಾಗಿ ಆಚೆ ಕಳಿಸ್ತೀನಿ ನಾನು ಅನ್ನೋದನ್ನು ಧೋನಿ ನಿನ್ನೆ ಮಾಡಿ ತೋರಿಸ್ತಾರೆ. ಅದ್ಭುತವಾದ ಹೊಡೆತಗಳು, ಅದ್ಭುತವಾದ ಲಾಸ್ಟ್ ಓವರು. ಕೊನೆಗೆ ಮುಂಬೈ ಸೋತಿದ್ದು ಕೂಡ ಧೋನಿ ಹೊಡೆದಂಥ 20 ರನ್ ಲೀಡಿಂದನೇ ಸೋಲ್ತಾರೆ ಮುಂಬೈ. ಬಟ್ ನಿನ್ನೆ ಇನ್ನೊಂದು ವಿಚಾರ ಏನಂದರೆ, ಕೆಲವೊಂದು ಫೇಸ್ಬುಕ್ ಸ್ಟೇಟಸಲ್ಲಿ ಮತ್ತು ಕಾಮೆಂಟ್ಸಲ್ಲಿ ನಾನು ನೋಡ್ತಾ ಇದ್ದೆ, ಇಷ್ಟು ದಿನ RCBನ ಹೇಟ್ ಮಾಡುವಂಥ ಸಾಕಷ್ಟು ಜನ ಅಭಿಮಾನಿಗಳು, RCBನ ಹೇಟ್ ಅಲ್ಲ, ಚೆನ್ನೈನ ಹೇಟ್ ಮಾಡುವಂಥ ಸಾಕಷ್ಟು ಜನ ಅಭಿಮಾನಿಗಳು, ಧೋನಿನ ಹೇಟ್ ಮಾಡೋವಂಥವ್ರು, ನಾನಾ ಕಾರಣ ಗೊತ್ತಿಲ್ಲ, ಅವರು ಕೂಡ ನಿನ್ನೆ ಗುರು ನಿನ್ನ ಮೇಲೆ ಏನೇ ಕೋಪ ಇದ್ದರೂ ಇವತ್ತು ನೀನು ಆಡಿರೋ ಆಟ ಹಾಲು ಕುಡಿದಷ್ಟು ಖುಷಿ ಆಯಿತು ಗುರು, ಪಾಂಡ್ಯಂಗೆ ಹೊಡೆದಲ್ಲ ಗುರು, ಸಾಕು ಗುರು, ಏನೋ ಒಂಥರ ಲವ್ ಆಯಿತು ನಿನ್ನ ಮೇಲೆ ಅನ್ನೋ ಥರ ಎಲ್ಲ ಸ್ಟೇಟಸ್ಸು ಕಾಮೆಂಟ್ಸ್ ಎಲ್ಲ ಹಾಕಿದರು. ನೋಡಿ ಖುಷಿ ಪಡ್ತಿದ್ದೆ. ಅಂದರೆ ಅಲ್ಲಿಗೆ ಧೋನಿಗಿಂತ ಹಾರ್ದಿಕ್ ಪಾಂಡ್ಯನ ಮೇಲೆ ಕೋಪ ಎಷ್ಟಿರ್ಬೋದು ಜನಗಳಿಗೆ, ಯಾಕೆ? ಆ್ಯಂಡ್ ಕ್ಯಾಪ್ಟನ್ಸಿ ಆಗಿರ್ಬೋದು, ಆ್ಯಟಿಟ್ಯೂಡ್ ಆಗಿರ್ಬೋದು, ಬಿಹೇವಿಯರ್ ಆಗಿರ್ಬೋದು. ಯಾಕಂದರೆ ರೋಹಿತ್ ಶರ್ಮನಿಗೆ ಅಭಿಮಾನಿ ಬಳಗ ಸ್ವಲ್ಪ ದೊಡ್ಡದಲ್ಲಿದೆ. ಹಾರ್ದಿಕ್ ಪಾಂಡ್ಯಂಗೆ ಕಂಪೇರ್ ಮಾಡಿದ್ರೆ ರೋಹಿತ್ ಶರ್ಮನ್ ಅಚೀವ್ಮೆಂಟು, ಅನುಭವ, ಆಟ ಪ್ರತಿಯೊಂದು ವಿಚಾರದಲ್ಲಿ, ಯಾಕಂದ್ರೆ ನಿನ್ನೆ ಹೊಡೆದಿರೋ ಒಂದು ಸೆಂಚುರಿನೇ ಸಾಕ್ಷಿ. ಕೊನೆಯವರೆಗೂ ಓಪನಿಂಗ್ ಬಂದಿರೋಂಥ ರೋಹಿತ್ ಶರ್ಮಾ ಲಾಸ್ಟ್ ಬಾಲ್ವರೆಗೂ ಸ್ಕ್ರೀಸಲ್ಲಿದ್ದು ಸೆಂಚುರಿ ಹೊಡಿತಾರೆ 61 ಬಾಲಿಗೆ. ಅವರಿಗೆ ಸರಿಯಾದ ಸಪೋರ್ಟು ಆಪೋಸಿಟಿಂದ ಸಿಗಲ್ಲ. ಯಾಕಂದ್ರೆ ಮೊನ್ನೆ RCB ಮೇಲೆ ಇದೇ ಹಾರ್ದಿಕ್ ಪಾಂಡ್ಯ ಬಂದುಬಿಟ್ಟು ಸೂರ್ಯಕುಮಾರ್ ಔಟ್ ಆದಮೇಲೆ ಬಂದು ಬರೀ 6-4 ಹೊಡೆದು ಏನೋ ಆ ಮ್ಯಾಚ್ ಗೆಲ್ಸಿರೋ ಒಂದು ಫೀಲಲ್ಲಿ ಖುಷಿಲಿ ಹೋಗ್ತಾನೆ ಆ್ಯಟಿಟ್ಯೂಡಲ್ಲಿ. ಬಟ್ ನಿನ್ನೆ ಅದ್ಭುತವಾದ ಓಪನಿಂಗ್ ಸಿಕ್ಕಿರುತ್ತೆ, ಪವರ್ ಪ್ಲೇಲೂ ಅದ್ಭುತವಾದ ಒಂದು ರನ್ಗಳು ಬಂದಿರುತ್ತೆ. ಆದರೂ ಕೂಡ ಸೂರ್ಯಕುಮಾರ್ ಡಕ್ಔಟ್ ಆಗ್ತಾರೆ ನಿನ್ನೆ. ಅದ್ಭುತವಾದ ಬಾಲಿಂಗ್ ಪತಿರನ, ಅಷ್ಟೇ ಅದ್ಭುತವಾದ ಕ್ಯಾಚು ಮುಸ್ತಫಿಜರು. ಸೂರ್ಯಕುಮಾರ್ ಔಟ್ ಆದಮೇಲೆ ಆನಂತರ ಬ್ಯಾಟಿಂಗ್ ಅವಕಾಶ ಸಿಕ್ಕಿ ಬಂದಂಥ ಪಾಂಡ್ಯ ಏನೂ ಮಾಡಲ್ಲ. ನಿನ್ನೆ ಮೊನ್ನೆ RCB ವಿರುದ್ಧ ಇದ್ದಂಥ ಪೌರುಷ ನಿನ್ನೆ ಏನೂ ಕಾಣಿಸಲ್ಲ. ಸೊ ಅದರಿಂದ ರೋಹಿತ್ ಶರ್ಮಾ ಎಷ್ಟೇ ಎಫರ್ಟ್ ಹಾಕಿ ಏನೇ ಟ್ರೈ ಮಾಡಬೇಕು ಅಂದಾಗ ನಾನ್ ಸ್ಟ್ರೈಕ್ ಬ್ಯಾಟ್ಸ್ಮನಿಂದ ಸರಿಯಾಗಿ ಸಪೋರ್ಟು ಸಾಥು ಸಿಗದೇ ಇರೋ ಕಾರಣಕ್ಕೆ ಮುಂಬೈ ಹೀನವಾಗಿ ಸೋಲ್ತಾರೆ. ಬಟ್ ಖುಷಿ ಏನಂದರೆ ನಿನ್ನೆ ಗೆದ್ದಿರೋದು ಚೆನ್ನೈ ಆಗಿರ್ಬೋದು, ಸೋತಿರೋದು ಮುಂಬೈ ಆಗಿರ್ಬೋದು, ಅದ್ಭುತವಾದ ಆಟ ನೋಡೋ ಅವಕಾಶ ಕ್ರೀಡಾ ಪ್ರೇಮಿಗಳಿಗೆ. ಯಾಕಂದರೆ ಒಂದು ಕಡೆ ರೋಹಿತ್ ಶರ್ಮಾ ಅವರ ಅದ್ಭುತವಾದ ಸೆಂಚುರಿ, ಇನ್ನೊಂದು ಕಡೆ ಧೋನಿ ಅವರ ಅದ್ಭುತವಾದ ಫಿನಿಷಿಂಗು, ಆ 3 ಸಿಕ್ಸ್ಗಳು ಒಳ್ಳೆಯ ಒಂದು ಮಜಾ ಸಿಕ್ತು, ಎಂಟರ್ಟೈನ್ಮೆಂಟ್ ಸಿಕ್ತು. ಬಟ್ ಖುಷಿ ವಿಚಾರ ಮತ್ತು ಇನ್ನೊಂದು ಏನಂತ ಅಂದರೆ, ಒಂದು ಕಡೆ ರೋಹಿತ್ ಶರ್ಮಾ ಅಭಿಮಾನಿಗಳು ಹಿಂಗೆ ಖುಷಿ ಆದರು ರೋಹಿತ್ ಶರ್ಮನ ಶತಕ ನೋಡಿ, ಜೊತೆಗೆ ಹಾರ್ದಿಕ್ ಪಾಂಡ್ಯಂಗೆ ಹೊಡೆಸ್ಕೊಂಡಿರೋದು ನೋಡಿ. ಧೋನಿ 3 ಸಿಕ್ಸ್ ಹೊಡೆದಾಗ ರೋಹಿತ್ ಶರ್ಮಾ ಫ್ಯಾನ್ಸು ಖುಷಿ, ಈ ಕಡೆ RCB ಫ್ಯಾನ್ಸು ಖುಷಿಯಾಗಿದ್ದಾರೆ. ಯಾಕೆ ಅಂತ ಅಂದರೆ, ಇದೇ ಹಾರ್ದಿಕ್ ಪಾಂಡ್ಯನ ಆ್ಯಟಿಟ್ಯೂಡು ನಮ್ಮ ಒಂದು RCB ಮ್ಯಾಚ್ಗಳಲ್ಲಿ ಅವ್ರು ತೋರಿಸ್ತಾ ಇದ್ದಿದ್ದ ರೀತಿ ಬಿಹೇವಿಯರ್ ನೋಡಿದಾಗ ಹಿಂಗಾರಾಮ ನಮ್ಮ ಕೊಹ್ಲಿ ಆದರೂ ಹೊಡಿಬೇಕಿತ್ತು ಅಂತ ಕಾಯ್ತಾ ಇದ್ರು. ಕೊಹ್ಲಿ ಹೊಡಿಲಿಲ್ಲ, ಅಲ್ಟಿಮೇಟಾಗಿ CSK ಧೋನಿ ಹೊಡಿತಾರೆ, ಅದನ್ನು ನೋಡಿ ಖುಷಿಯಾಗಿದ್ದಾರೆ. ಆ್ಯಂಡ್ ಫೈನಲಿ ಹೇಳಬೇಕು ಅಂದರೆ, ಲಾಸ್ಟ್ ಬಟ್ ನಾಟ್ ಇನ್ ಲೀಸ್ಟ್, ಧೋನಿ ಇಸ್ ಆಲ್ವೇಸ್ ಧೋನಿ ಆ್ಯಂಡ್ ಆಲ್ವೇಸ್ ಅ ಫಿನಿಷರ್. ಅವ್ರ ಆಟ ನೋಡೋದೇ ಒಂದು ಮಜಾ. ಬಟ್ ಈ IPL ಅಲ್ಲಿ ಇದೊಂದೇ ಮ್ಯಾಚ್ ಅಲ್ಲ, ಇನ್ನೂ ಸಾಕಷ್ಟು ಮ್ಯಾಚ್ಗಳಲ್ಲಿ ಧೋನಿ ಆಟ ನೋಡೋ ಅವಕಾಶ ಅಭಿಮಾನಿಗಳಿಗೆ ಸಿಗಲಿ, ಮತ್ತು ಇದೇ ರೀತಿಯ ಸಿಕ್ಸ್ಗಳು ಹೊಡೆದು ಅವ್ರು ಎಂಜಾಯ್ ಮಾಡಲಿ, ಎಂಟರ್ಟೈನ್ ಮಾಡಲಿ. ಅದರ ಜೊತೆಗೆ ಇವತ್ತಿನ ಮ್ಯಾಚಲ್ಲಿ ನಮ್ಮ RCB ಅಟ್ಲೀಸ್ಟ್ ಒಂದು ಮ್ಯಾಚ್ ಆದರೂ ಮತ್ತೆ ಗೆದ್ದು RCB ಅಭಿಮಾನಿಗಳಿಗೆ ಒಂದು ಖುಷಿ, ಒಂದು ಸ್ಮೈಲ್ ಮಾಡೋ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಸ್ಪೀಡ್ ಪ್ಲಸ್ ಕರ್ನಾಟಕ.